ಕರ್ನಾಟಕದಲ್ಲಿ ಇನ್ನೆಂದು ಕೇಳದ ಅತಿದೊಡ್ಡ ಬರಗಾಲ ಆಗುವ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕೇವಲ ಅಬ್ಬರಿಸಿ ಬೊಬ್ಬಿರಿದು ಹೇಳಿಕೆ ಕೊಡಲಿಕ್ಕೆ ಈ ಸರ್ಕಾರ ಸೀಮಿತ ಆಗಿದೆ. ವಿಪಕ್ಷಗಳು ಮಲಗಿದವ, ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಿದವ. ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ಕೊಂಡು ಹೇಳಿಕೆಯನ್ನು ಕೊಡ್ತಾ ಇದ್ರೆ ರೈತರ ಪರಿಸ್ಥಿತಿ ಏನಾಗಬೇಕು? ಕೃಷಿ ಸಚಿವರೇ ಇಲ್ಲ, ಇಲ್ಲಿ ಬರೀ ಸಚಿವ ಸಂಪುಟದಾಗ ಟೈಮ್ ಕರೆಯಕತ್ತಾರ. ಪ್ಲಾನ್ ಎ ಪ್ಲಾನ್ ಬಿ ಅಂತ ಇರಬೇಕು. ಇವತ್ತು ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿನೂ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ರೈತರೇ ನೀವು ಬೇಡಿ ಅಂದಿದ ತಕ್ಷಣ ಆಗೋಯ್ತಾ? ಬರಪೀಡಿತ ರೈತರ ನೆರವಿಗೆ ಈ ಸರ್ಕಾರ ನಿಂತಿದೆಯಾ? ಅವರ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಿ. ರೈತ ಹೋಗ್ಬಿಟ್ಟು ಹೊಲದಲ್ಲಿ ಮಳೆ ಬರಲ್ಲ, ಬೆಳೆ ಹಾಕ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಒಬ್ಬನೇ ಒಬ್ಬ ಅಧಿಕಾರಿಗಳು ತಹಸೀಲ್ದಾರ್, ಡಿಸಿಎಲ್, ಎಸಿಎಲ್ ಒಬ್ಬರೇ ಒಬ್ಬ ಅಲ್ಲಿ ಪರಿಸ್ಥಿತಿ ಮಾಡ್ತಾರ. ಮನರೇಗಾ ಯೋಜನೆಗೆ ಸರಿಯಾದ ಕ್ರಮಗಳು ಕೇಂದ್ರ ಸರ್ಕಾರ ತಗೊಳ್ತಾ ಇರೋದೇ ಕಾರಣ. ಸಿಎಂ ಆಗಬೇಕಾದ್ರೆ ದೇವಸ್ಥಾನ ಹೋಗಿದ್ರಲ್ಲ, ಇವ್ರು ಯಾಕೆ ಮಳೆ ಬೀಳ್ಸಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ? ರೈತರ ಬಗ್ಗೆ ಕಾಳಜಿನೇ ಇಲ್ಲ ಇವ್ರಿಗೆ.